ಗಂಟೆಗಟ್ಟಲೆ ಕ್ಯೂ ನಿಂತರೂ ಸಿಗ್ತಾ ಇಲ್ಲ. ಇಡೀ ರಾತ್ರಿ ಕಾದ್ರೂ ಸಮಸ್ಯೆ ಬಗೆಹರಿತಾ ಇಲ್ಲ. ಗ್ಯಾಸ್ಗಾಗಿ ಆಟೋ ಚಾಲಕರು ಇನ್ನಿಲ್ಲದ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಅಲ್ಲೊಂದು ಇಲ್ಲೊಂದು ಬಂಕ್ಗಳಲ್ಲಿ ಗ್ಯಾಸ್ ಸಿಗ್ತಿದೆಯಾದ್ರೂ ಕಿಲೋಮೀಟರ್ವರೆಗೆ ಆಟೋಗಳು ಸಾಲುಗಟ್ಟಿದ್ವು. ವಾರದಿಂದನೂ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಅಂದ್ರೆ ಇವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು. ನಮ್ಮನ್ನೆಲ್ಲ ರೋಡ್ ಬೀದಿಗೆ ತಂದು ಬಿಟ್ಬಿಟ್ಟಿದ್ದಾರೆ. ಮುಕ್ಕಾಲ್ ಭಾಗ ಬಿಟ್ಟಿದ್ದಾರೆ. ಇನ್ ಕಾಲ್ ಭಾಗ ಏನ್ ಗೊತ್ತಾ, ರೋಡಲ್ಲಿ ಬಂದು ಸಾಯ್ಬೇಕಷ್ಟೇ. ನಿಮ್ಗೆ ಆಗಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಹೋಗ್ಲಿ ಅವರು. ಕೇಂದ್ರ ಸರ್ಕಾರದ ಕೆಲಸ ಇದೆ. ಈಗ ರೋಸ ವೇಸ ಆವೇಶ ಅನ್ನೋದಿದ್ರೆ ಬನ್ನಿ ಮುನಿಯಪ್ಪರ ಮನೆಗೆ ಹೋಗೋಣ, ಮುತ್ತಿಗೆ ಹಾಕೋಣ. ನಮ್ಮ ಮನೆಗೆ ಬರಲಿ, ಸ್ವಾಗತ ಮಾಡ್ತೀನಿ. ಆಟೋದಲ್ಲೇ ನಿದ್ದೆ, ರಸ್ತೆಯಲ್ಲೇ ಊಟ, ಬಿರು ಬಿಸಿಲಿನಲ್ಲೇ ಕಿಲೋಮೀಟರ್ ಉದ್ದದ ಸರತಿ ಸಾಲು. ಹೀಗೆ ಸಾಲುಗಟ್ಟಿ ನಿಲ್ಲೋದೆ ಬೆಂಗಳೂರು ಆಟೋ ಚಾಲಕರ ನಿತ್ಯದ ಕೆಲಸವಾಗಿದೆ. ಗ್ಯಾಸ್ ಇಲ್ಲದಿದ್ರೂ ಕ್ಯೂ ನಿಂತ ಚಾಲಕರು ಒಂದು ದಿನ 2 ದಿನ ಅಂತ ವಾರವೇ ಉರುಳಿ ಹೋಯಿತು. ಇಷ್ಟಾದರೂ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಬಗೆಹರಿಯುತ್ತಿಲ್ಲ. ಇಲ್ಲಿ ನೋಡಿ, ಇದು ಪದ್ಮನಾಭನಗರದಲ್ಲಿರೋ ಪ್ರೊಫೈಲ್ ಗ್ಯಾಸ್ ಬಂಕ್. ಇಲ್ಲಿ ಸದ್ಯಕ್ಕೆ ಗ್ಯಾಸ್ ಸ್ಟಾಕ್ ಇಲ್ಲ. ಹೀಗಿದ್ರೂ ಆಟೋ ಚಾಲಕರು ಇಲ್ಲಿ ಕ್ಯೂ ನಿಂತಿದ್ದಾರೆ. ಒಂದೇ ಬಂಕ್ ಮುಂದೆ ಸಾಲುಗಟ್ಟಿದ 400 ಆಟೋಗಳು. ವಿಜಯನಗರದ ಟೋಲ್ಗೇಟ್ ಬಳಿ ಇರೋ ಬಂಕ್ನಲ್ಲಿ ಇವತ್ತು ಗ್ಯಾಸ್ ಇದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಬರೋಬ್ಬರಿ 400 ಆಟೋಗಳು ಸಾಲುಗಟ್ಟಿದ್ವು. 2 ಕಿಲೋಮೀಟರ್ ತನಕ ಕ್ಯೂ ನಿಂತಿದ್ವು. ಆಟೋದಲ್ಲೇ ಕುಳಿತು ನಮ್ಮ ರಿಪೋರ್ಟರ್ ಆ ಚಿತ್ರಣವನ್ನ ತೋರಿಸಿದ್ದಾರೆ ನೋಡಿ. ಸದ್ಯಕ್ಕೆ ನಾನೀಗ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಮುಂಭಾಗ ಇದ್ದೀನಿ. ಪೆಟ್ರೋಲ್ ಬಂಕ್ ಭಾರತ್ ಪೆಟ್ರೋಲ್ ಬಂಕ್ ಇಲ್ಲಿಂದ ಅರ್ಧ ಕಿಲೋಮೀಟರ್ ದೂರ ಇದೆ. ಆದರೆ ಸರಿಸುಮಾರು ಒಂದು 400 ಆಟೋಗಳು LPGಗಾಗಿ ಕ್ಯೂ ನಿಂತಿವೆ. ಯಾಕೆಂದರೆ ಎಲ್ಲಿಯೂ ಕೂಡ ಸುತ್ತಮುತ್ತ ಬಂಕ್ಗಳಲ್ಲಿ ಆಟೋ LPG ಸಿಗ್ತಾ ಇಲ್ಲ. ರಾಜಾಜಿನಗರ, ಯಶವಂತಪುರ, ಮಲ್ಲೇಶ್ವರಂ, ಬಸವೇಶ್ವರ ನಗರ, ವಿಜಯನಗರ, ಗೋವಿಂದರಾಜ ನಗರ ಸೇರಿ ಬಹುತೇಕ ಭಾಗಗಳಲ್ಲಿ, ದಕ್ಷಿಣ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಆಟೋ LPG ಆಟೋಗಳಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಆಟೋ ಚಾಲಕರು ಅಕ್ಷರಶಃ ಪರದಾಡ್ತಾ ಇದ್ದಾರೆ. ಇನ್ನು ಶಾಸಕರು IPL ಟಿಕೆಟ್ ಪಡೆಯೋದ್ರಲ್ಲಿ ಬ್ಯುಸಿ ಇದ್ದಾರೆ. ಆದರೆ ನಾವು ಬಿಸಿಲಿನಲ್ಲಿ ಕ್ಯೂ ನಿಂತಿದ್ದೇವೆ, ಊಟ ಮಾಡೋಕೆ ಸಮಯ ಸಿಗ್ತಿಲ್ಲ ಅಂತ ಚಾಲಕರು ಅಳಲು ತೋಡಿಕೊಂಡ್ರು. ಇವರೆಲ್ಲ IPLಗೆ ಅದಕ್ಕೆ ಇದಕ್ಕೆಲ್ಲ ದುಡ್ಡು ನಮಗೆ ಬೇಕು, ನಮ್ಮ ಮಕ್ಕಳು ಬೇಕು, ನನ್ನ ಸೊಸೆಗೆ ಬೇಕು, ಅಪ್ಪ ಅಮ್ಮಂಗೆ ಬೇಕು ಅಂತಾರೆ. IPLಗೆ ಹೋಗಿ ದುಡ್ಡು ಕೊಟ್ಟು ಅವ್ರು ಫ್ರೀ, ಅದೇ ಲೈನಲ್ಲಿ ನಿಂತ್ಕೊಂಡು ತಾಳಿ ನಮ್ಮ ಥರ ನೋಡೋಣ. ಶೇಷಾದ್ರಿಪುರಂ ಬಂಕ್ನಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಲಾಗಿದ್ದು ಗ್ಯಾಸ್ಗಾಗಿ ಅಲೆದು ಸಾಕಾಗಿದೆ ಅಂತ ಚಾಲಕರು ಅಳಲು ತೋಡಿಕೊಂಡ್ರು. ಇವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು. ಸರ್ಕಾರದಲ್ಲಿ ನಾವು ಓಟ್ ಹಾಕಿ ಬರೋವಾಗ ನಮ್ಮ ಹತ್ರ ಓಟ್ ಕೇಳ್ತಾರೆ. ಮತ್ತೆ ಆಮೇಲೆ ನೋಡಿದ್ರೆ ನಮ್ಮನ್ನೆಲ್ಲ ರೋಡ್ ಬೀದಿಗೆ ತಂದು ಬಿಟ್ಬಿಟ್ಟಿದ್ದಾರೆ. ಮುಕ್ಕಾಲ್ ಭಾಗ ಬಿಟ್ಟಿದ್ದಾರೆ. ಇನ್ ಕಾಲ್ ಭಾಗ ಏನ್ ಗೊತ್ತಾ, ರೋಡಲ್ಲಿ ಬಂದು ಸಾಯ್ಬೇಕಷ್ಟೇ. ಹೆಂಡತಿ ಮಕ್ಕಳಿಗೆ ಎಲ್ಲಿಂದ ಊಟ ಹಾಕೋಣ ನಾವು? ಬನಶಂಕರಿ ಬಂಕ್ ಓಪನ್, ಮುಗಿಬಿದ್ದ ಆಟೋಗಳು. ಬನಶಂಕರಿ 3rd ಸ್ಟೇಜ್ನಲ್ಲಿರೋ ಆಟೋ LPG ಬಂಕ್ 3 ದಿನದಿಂದ ಬಂಕ್ ಆಗಿತ್ತು. ಇವತ್ತು ಇದೇ ಬಂಕ್ ಓಪನ್ ಆಗ್ತಿದ್ದಂತೆ 106 ಆಟೋಗಳು ಸಾಲುಗಟ್ಟಿದ್ವು. ಚಾಲಕರಿಗೆ ಆಟೋದಲ್ಲೇ ನಿದ್ದೆ, ಊಟ. ಚಾಮರಾಜಪೇಟೆ ಬಳಿಯ LPG ಬಂಕ್ ಮುಂದೆ ಮುಂಜಾನೆಯಿಂದಲೇ ಆಟೋ ಚಾಲಕರು ಕ್ಯೂ ನಿಂತಿದ್ರು. ರಸ್ತೆಯಲ್ಲೇ ಊಟ ಮಾಡ್ತಾ ಅಲ್ಲೇ ಮಲಗಿ ಕಾಲ ಕಳೆದ್ರು. ಬೆಳಗಿನ ಜಾವ 4 ಗಂಟೆಯಿಂದಲೂ ಗ್ಯಾಸ್ಗಾಗಿ ಸಾಲುಗಟ್ಟಿದ್ರು. ಇದೇ ಬಂಕ್ಗೆ ಬಂದಿದ್ದ ಚಾಲಕನೊಬ್ಬ ಹೊಸಕೋಟೆಯಿಂದ ಇಲ್ಲಿ ತನಕ 48 ಬಂಕ್ ಹುಡುಕಿದ್ರು, ಗ್ಯಾಸ್ ಸಿಗಲಿಲ್ಲ ಅಂತ ಅಳಲು ತೋಡಿಕೊಂಡ. 48 ಬಂಕ್ ಹೋಗಿದ್ದೀನಿ. 49ನೇ ಬಂಕ್ ಇದು ಹೊಸಕೋಟೆಯಿಂದ. ಅದು ಅಪ್ಪೆ ಗಾಡಿಯಿಂದ ಥ್ರೋ ಮಾಡ್ಕೊಂಡ್ ಬಂದಿದ್ದೀನಿ. ನನ್ನ ಜೀವನ ಏನಾಗಬೇಕು ಹೇಳ್ರಿ? ಇವಾಗ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಆಟೋ ಚಾಲಕ ಒಂಟಿ ಸೇರಿಕೊಂಡು ನಾವು ಏನೋ ಸ್ಟೇಕ್ ಮಾಡಿದ್ರೆ ಏನು ಮಾಡ್ತೀರಿ ನೀವು? ನಾಯಂಡಹಳ್ಳಿಯಿಂದ KR ರೋಡ್ ವರೆಗೂ ಆಟೋ ತಳ್ಳಿದ್ರು. ನಾಳೆ ಸಚಿವ ಮುನಿಯಪ್ಪ ಮನೆಗೆ ಮುತ್ತಿಗೆ ಎಂದ ಚಾಲಕರು. ನಾಯಂಡಹಳ್ಳಿಯಿಂದ KR ರೋಡ್ ತನಕ ಆಟೋ ತಳ್ಳಿಕೊಂಡು ಬಂದ ಚಾಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ. ಇದೇ ವೇಳೆ ಮಾತನಾಡಿದ ಸಾರಥಿ ಸೇನೆ ಅಧ್ಯಕ್ಷ, ನಾಳೆ ಸಚಿವ ಮುನಿಯಪ್ಪ ಮನೆಗೆ ಹೋಗಿ ಮನವಿ ಸಲ್ಲಿಸ್ತೇವೆ ಅಂದ್ರು. ಇಲ್ಲಿ ನಾವು ಚಾಲಕರೆಲ್ಲ ಬೀದಿಗೆ ಬಂದು ಬಿದ್ದಿದ್ದೀವಿ. ನಾವು ಜೀವನ ಮಾಡೋದು ಕಷ್ಟ ಆಗಿದೆ. ನಮ್ಮ ಕಡೆಗೆ ಗಮನ ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ನಾವು ನಾಳೆಗೆ ಎಲ್ಲರೂ ಕೂಡ ನಮ್ಮ ಸಂಘಟನೆಯ ನಾಯಕರುಗಳೆಲ್ಲ ಸೇರಿ ನಾಳೆಗೆ ಮುನಿಯಪ್ಪ ಅವರ ಮನೆಗೆ ಒಂದು ಮನವಿ ಕೊಡೋಕೆ ಹೋಗ್ತಾ ಇದ್ದೀವಿ. ಎಲ್ಲ ಸ್ವಾಭಿಮಾನಿ ಚಾಲಕರು ಬರಬೇಕು. ಆಟೋದವರ ಇದೇ ಮಾತಿಗೆ ಪ್ರತಿಕ್ರಿಯೆ ನೀಡಿರೋ ಸಚಿವ ಮುನಿಯಪ್ಪ, ಆಟೋ ಚಾಲಕರು ಮನೆಗೆ ಬಂದರೆ ಸ್ವಾಗತ ಮಾಡ್ತೇನೆ, ಆಟೋ ಚಾಲಕರಿಗೆ ಕಾಫಿ ತಿಂಡಿ ಕೊಡ್ತೇನೆ ಅಂದ್ರು.
ಅಷ್ಟೇ ಅಲ್ಲ, ಗ್ಯಾಸ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ್ದು ಏನೂ ಇಲ್ಲ ಅಂತ ಕೈ ತೊಳೆದುಕೊಂಡ್ರು. ಕೇಂದ್ರ ಸರ್ಕಾರದ ಕೆಲಸ ಇದು. ರಾಜ್ಯದ ಏನಾದ್ರೆ ಆದರೆ ಇವತ್ತೇ ಬಗೆಹರಿಸ್ಬಿಡ್ತೀನಿ. ಅದರಿಂದ ಅವ್ರು ಬರಲಿ, ನಮ್ಮ ಮನೆಗೆ ಬರಲಿ, ಸ್ವಾಗತ ಮಾಡ್ತೀನಿ, ಕಾಫಿ ಕೊಡ್ತೀನಿ, ತಿಂಡಿ ಕೊಡ್ತೀನಿ ಮತ್ತು ಅವರ ಕಷ್ಟವನ್ನು ಬಗೆಹರಿಸೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಅಲ್ಲಿ ತಿಂಗಳಾದರೂ ವಾರ ನಿಲ್ತಿಲ್ಲ, ಇಲ್ಲಿ ವಾರವಾದರೂ ಆಟೋ ಚಾಲಕರಿಗೆ ಸಂಕಷ್ಟ ತಪ್ಪಿಲ್ಲ. ಬ್ಯೂರೋ ರಿಪೋರ್ಟ್, TV9.